ರಾಜ್ಯದಲ್ಲಿ ಕೊರೋನಾ ಮತ್ತೆ ಬಾಲ ಬಿಚ್ಚುತ್ತಾ ಇದೆ. ಅದರಲ್ಲೂ ಕೂಡ ಕೇರಳ ಮತ್ತು ಗೋವಾದಲ್ಲಿ ಪತ್ತೆಯಾಗಿರುವಂತಹ ಒಮಿಕ್ರಾನ್ನ ಉಪತಳಿ JN1ನ ಆತಂಕ ಸಹಜವಾಗಿಯೇ ರಾಜ್ಯದಲ್ಲೂ ಜಾಸ್ತಿ ಆಗ್ತಾ ಇದೆ. ಹಳೆಯ ಕಠಿಣ ದಿನಗಳು ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಿದೆ. ಹೀಗಾಗಿ ಆದಷ್ಟು ವೃದ್ಧರು, ಅನಾರೋಗ್ಯ ಪೀಡಿತರು, ಮಕ್ಕಳು ಎಚ್ಚರದಿಂದಿರಬೇಕು. ಈ ಬಗ್ಗೆ ಪಬ್ಲಿಕ್ ಟಿವಿಯ ಮುಖಾಂತರ ತಜ್ಞರು ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅನಾರೋಗ್ಯ ಪೀಡಿತರು ಹೇಗಿರಬೇಕು, 50 ವರ್ಷ ಮೇಲ್ಪಟ್ಟವರು ಹೇಗೆ ಮುಂಜಾಗ್ರತೆಯನ್ನು ವಹಿಸಬೇಕು, ಗರ್ಭಿಣಿಯರು ಹೇಗಿರಬೇಕು, ಯಾವ ರೀತಿಯ ಪ್ರಿಕಾಷನನ್ನು ತೆಗೆದುಕೊಳ್ಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಈ ಬಗ್ಗೆ ಶ್ವಾಸಕೋಶ, ಹೃದ್ರೋಗ ತಜ್ಞರು, ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ನೀಡಿರುವಂತಹ ಸಲಹೆ ಇಲ್ಲಿದೆ. ಬನ್ನಿ ನೋಡ್ಕೊಂಡು ಬರೋಣ. ಕರೋನಾ ಭೀತಿ ಮತ್ತೆ ರಾಜ್ಯದಲ್ಲಿ ಶುರುವಾಗಿದೆ. ಇಷ್ಟು ದಿನ ಕರೋನಾ ಇಲ್ಲ ಅಂತ ಇದ್ದಂತಹ ಜನತೆಗೆ ಕರೋನಾ ಮತ್ತೆ ಎಚ್ಚರಿಕೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಸಾಕಷ್ಟು ಸಭೆಗಳನ್ನ ಮಾಡ್ತಿದೆ. ಮತ್ತು ಇದ್ರ ಬಗ್ಗೆ ಮಾತಾಡೋದು ನನ್ನ ಜೊತೆ ಈಗ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವರು ಇದ್ದಾರೆ, ಶ್ವಾಸಕೋಶ ತಜ್ಞರು ಕೂಡ. ಯಾಕಂದರೆ ಕರೋನಾ ಅಂದಿದ ತಕ್ಷಣ ಉಸಿರಾಟದ ಸಮಸ್ಯೆ, ಪ್ರಾಣ ಹೋಗ್ತಿದ್ದಿದೆ ಅದೇ ಕಾರಣಕ್ಕೆ ಸರ್. ಈಗ ಒಮಿಕ್ರಾನ್ ರೂಪಾಂತರ ತಳಿ NJ1 ಅದರ ಭೀತಿ ಯಾವ ಮಟ್ಟಕ್ಕೆ ಆಗ್ತಿದೆ ಸರ್? ಮೊದಲನೇದಾಗಿ ಭೀತಿ ಅನ್ನೋ ಶಬ್ದನ ಉಪಯೋಗಿಸೋದು ಬೇಡ. ನಂಬರ್ 1. ಯಾಕೆ ಇದರ ಮೂಲತಃ ಇದರ ಒಂದು ನಾವು ಎಲ್ಲಿಂದ ಬಂತು ಈ JN1 ಅಂತ ನೋಡಿದಾಗ ಇದು ಬಂದಿರೋದು ಇದರದ್ದು ಚಿಕ್ಕ ತಾತ ಬಂದು ಒಮಿಕ್ರಾನ್. ಇದು ಮೊಮ್ಮಗು ಇದ್ದಂಗೆ ಒಮಿಕ್ರಾನ್ಗೆ. ಈಗ ಒಮಿಕ್ರಾನ್ ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊಳಲ್ಲ ಅಂದ್ರೋ ಎಲ್ಲರಿಗೂ, ತೊಗೊಂಡವ್ರಿಗೂ ತೊಗೊಳ್ದಿದ್ದವ್ರಿಗೂ ಎಲ್ರಿಗೂ ಬಂದೋಯ್ತು. ಅದು ವೆರಿ ಮೈಲ್ಡ್ ವೈರಸ್. ಅದರ ಒಂದು ಕಿರು ಬಳ್ಳಿ JN1. ಸೊ ಇದರಲ್ಲಿ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬರಲ್ಲ. ಇದು ಆರ್ಡಿನರಿ ಕೋಲ್ಡ್ ಕಾಫ್ ಥರ ಇರುತ್ತೆ. ಇದು 90% ಪಾಪ್ಯುಲೇಷನ್ಗೆ ಸೀಮಿತವಾಗಿರುತ್ತೆ. ಇನ್ನೊಂದು 10%ಅಲ್ಲಿ ಯಾರ್ಯಾರಿಗೆ ಹೃದಯದ ಕಾಯಿಲೆಗಳಿರುತ್ತೆ, ಕಿಡ್ನಿ ಕಾಯಿಲೆಗಳಿರುತ್ತೆ, ಅಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ತೀವ್ರತೆ ಬರಬಹುದು. ಹಾಗಾಗಿ ಭೀಕರ ಅಲೆ ಎರಡನ್ನು ಬಿಟ್ಟು ಮಿಕ್ಕಿದ್ದನ್ನು ಮಾತಾಡೋಣ ಸರ್. ಅಂದರೆ ಈಗ ಭೀಕರ ಅಲೆ ಅನ್ನೋದು ಮತ್ತೆ ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಕೋವಿಡ್ ಉಪತಳಿಯ ಭೀತಿ ಸಾಕಷ್ಟು ಜನರನ್ನು ಆತಂಕಕ್ಕೆ ಈಡು ಮಾಡೋದ್ರ ಜೊತೆಗೆ ನಾವು ಹೇಗೆ ಅನ್ನುವಂತಹ ಒಂದಷ್ಟು ಟೆನ್ಷನ್ಗಳನ್ನು ಕೂಡ ಹೆಚ್ಚಿಸ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರು ಈ ಒಂದು ವಿಚಾರದಲ್ಲಿ ಹೆಚ್ಚು ಗಾಬರಿ ಆಗ್ತಾ ಇರುವಂಥದ್ದು, ಜೊತೆಗೆ ಟೆನ್ಷನ್ಗೆ ಒಳಗಾಗ್ತಾ ಇರುವಂಥದ್ದು ಇತ್ತೀಚೆಗೆ ಕಂಡುಬರ್ತಾ ಇದೆ. ಕಾರಣ ಮೃತಪಟ್ಟಿರುವಂಥವ್ರಲ್ಲಿ, ಅಂದರೆ ಸೋಂಕು ತಗಲಿ ಮೃತಪಟ್ಟಿರುವಂಥವ್ರ 1-2-3 ಪ್ರಕರಣಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವರು ಕಾಮನ್ ಆಗಿರುವಂಥದ್ದು ಇತರರಿಗೂ ಸಹ ಒಂದಷ್ಟು ಆತಂಕವನ್ನು ಹೆಚ್ಚು ಮಾಡ್ತದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಹಿರಿಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ನಾಗೇಶ್ ಅವರು ಇದ್ದಾರೆ, ಮಾತನಾಡಿಸ್ತೇನೆ. ಸರ್ ನಮಸ್ತೆ. ತಾವು ನೋಡ್ತಾ ಇದ್ದೀರಿ ಇತ್ತೀಚಿನ ಕೆಲ ಕೋವಿಡ್ ಸೋಂಕಿತರು ಏನಿದ್ದಾರೆ ಅದರಲ್ಲಿ ಸಾವನ್ನಪ್ಪಿರೋರಲ್ಲಿ, ಅದರಲ್ಲೂ ಉಪತಳಿ ಆತಂಕ ಹೆಚ್ಚಾದ ಮೇಲೆ ಸಾವನ್ನಪ್ಪಿರುವಂಥವರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವರು 1-2-3 ಕೇಸ್ಗಳಿದೆ. ಇದು ಒಂದಷ್ಟು ಜನಕ್ಕೆ ಆತಂಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಏನು ಸರ್ ಇದು? ಮಾರ್ಚ್ 2020ರಿಂದ ನಾವು ಕೋವಿಡ್ ಇನ್ಫೆಕ್ಷನ್ ನೋಡ್ತಾ ಇದ್ದೀವಿ. ಅದರಲ್ಲಿ 3-4 ವೇರಿಯಂಟ್ಸ್ ಆಗಿದೆ. ಬಹಳ ಮುಖ್ಯವಾದ ಡೆಲ್ಟಾ ವೇರಿಯಂಟ್, ಅಂದರೆ ಸೆಕೆಂಡ್ ವೇವ್ನಲ್ಲಿ ಡೆಲ್ಟಾ ವೇರಿಯಂಟ್ನಲ್ಲಿ ಸಾಕಷ್ಟು ಜನ ಚಿಕ್ಕ ವಯಸ್ಸಿನವ್ರು ತೀರ್ಕೊಂಡ್ರು. ಅದಾದ ನಂತರ ಬಂದದ ಒಮಿಕ್ರಾನ್ ಅನ್ನೋ ವೇರಿಯಂಟ್, ಅದರಲ್ಲಿ ಸ್ವಲ್ಪ ಮೈಲ್ಡರ್ ಫಾರ್ಮ್ ಇತ್ತದು. ಈಗ ನಾವು ನೋಡ್ತಾ ಇದ್ದು JN.1 ಅಂತ ಹೇಳಿ, ಅದು ಹೊಸದ ವೇರಿಯಂಟ್ ಆ್ಯಕ್ಚುಲಿ. ಸೊ ಈ ವೈರಸ್ ಇನ್ಫೆಕ್ಷನ್ಸ್ಗಳು ಮ್ಯುಟೇಷನ್ಸ್ ಅಂತ ಹೇಳ್ತೀವಿ. ಅಂತಂದರೆ ಅದು ವೇರಿಯಂಟ್ ಆಗಬೇಕಂದ್ರೆ ಮ್ಯುಟೇಷನ್ಸ್ ಅಂತ ಹೇಳ್ತೀವಿ, ಅದು ಆಗ್ತಾ ಹೋಗ್ತಾ ಇರ್ತದೆ. ಸೊ ಈ JN.1ನಲ್ಲಿ ಈಗ ಇತ್ತೀಚೆಗೆ ಕಾಣಿಸ್ಕೊಂಡಿರೋದು, ಈಗ ಸಾವನ್ನಪ್ಪಿರೋರು 3 ಜನ ಕರ್ನಾಟಕದಲ್ಲಿ, 3 ಜನ ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ದವರು. ಇದು ಬರೀ ಕೋವಿಡಿಗೆ ಮಾತ್ರ ಸಂಬಂಧಪಟ್ಟಿದ್ದ ಹಾಗೆ ಅಲ್ಲ, ಎನಿ ವೈರಲ್ ಇನ್ಫೆಕ್ಷನ್ಸ್ ಆದಾಗ ದೇಹದಲ್ಲಿ ಒಂದು ರೀತಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಆದಾಗ ಇಟ್ಸ್ ಎ ಪ್ರೋಕಾಯಾಗ್ಲೆಂಟ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ರಕ್ತ ಹೆಪ್ಪುಕಟ್ಟೋದಾಗಲಿ ಅಥವಾ ರಕ್ತನಾಳಗಳು ಉರಿಯೋತಾಗಲಿ ಅದೆಲ್ಲ ಕಂಡುಬರುತ್ತೆ. ಆ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದಾದ ನಂತರ ಮುಂಚೆನೇ ಅವರಿಗೆ ಹಾರ್ಟ್ ಬ್ಲಾಕೇಜಸ್ ಇದ್ದರೆ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಿದರೆ, ಬೈಪಾಸ್ ಆದವರಲ್ಲಿ, ಅಂಥವರಲ್ಲಿ ಬಹಳ ಸುಲಭವಾಗಿ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗೋದಾಗಲಿ ಅಥವಾ ಆ ಫ್ಯಾಟ್ ಬ್ಲಾಕೇಜ್ ಈಗ ಸೈಲೆಂಟ್ ಆಗಿರುತ್ತೆ, ದಟ್ ಬಿಕಮ್ಸ್ ವೈಲೆಂಟ್ ಅಂತ ಹೇಳ್ತೀವಿ. ಅಂತಂದರೆ ಸ್ಟೇಬಲ್ ಪ್ಲಾಕ್ ಬಿಕಮ್ಸ್ ಅನ್ಸ್ಟೇಬಲ್.
ಅದು ಇಟ್ ಅಟ್ರಾಕ್ಟ್ಸ್ ದ ಬ್ಲಡ್ ಕ್ಲಾಟ್ ಆ್ಯಂಡ್ ದಟ್ ಲೀಡ್ಸ್ ಟು ಫರ್ದರ್ ಕಾರ್ಡಿಯಕ್ ಈವೆಂಟ್ಸ್. ಅದು ಮೊದಲನೇದಾಗಿ. ಎರಡನೇದಾಗಿ ಈ ವೈರಸ್ಗಳು ಕೂಡ ಬರೇ ಕೋವಿಡ್ ವೈರಸ್ ಅಷ್ಟೇ ಅಲ್ಲ, ಯಾವುದೇ ವೈರಸ್, ಎಸ್ಪೆಷಲಿ ಕಾಕ್ಸಾಕಿ ವೈರಸ್ ಅಂತ ಹೇಳ್ತೀವಿ, ಅಥವಾ ಯಾವುದೇ ವೈರಸ್ ಆಗಲಿ, ಇಟ್ ಕ್ಯಾನ್ ಡೈರೆಕ್ಟ್ಲಿ ಎಫೆಕ್ಟ್ ದ ಹಾರ್ಟ್ ಮಸಲ್. ಸೊ ಹಾರ್ಟ್ ಮಸಲ್ ಆದಾಗ ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಅಂತಂದರೆ ಇದು ಹೃದಯದ ಸ್ನಾಯುಗಳ ಊತ ಬರೋದು ಅಂತ ಹೇಳ್ತೀವಿ. ಸೊ ಈ ಥರ ಆದಾಗ ಹಾರ್ಟ್ ರೇಟ್ ವೇರಿಯೇಷನ್ಸ್ ಆಗುತ್ತೆ. ಹಾರ್ಟ್ ರೇಟ್ ವೇರಿಯೇಷನ್ಸ್ ಆದಾಗ ಕೂಡ ಸಡನ್ ಡೆತ್ ಆಗಲಿಕ್ಕೆ ಸಂದರ್ಭಗಳು ಇರ್ತದೆ. ಸೊ ಇದು ಬರೇ ಹೃದಯಾಘಾತ ಮಾತ್ರ ಅಲ್ಲ, ಇವನ್ ಬೇರೆ ಬೇರೆ ಕಾರಣಗಳಿಂದ ಕೂಡ ಸಾವು ಸಂಭವಿಸಬಹುದು. ಅಂದರೆ ನೇರವಾಗಿ ಈಗ ಕೋವಿಡ್ ಏನು ಹೆಚ್ಚಾಗ್ತಾ ಇದೆ, ಇದು ನೇರವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರಿಗೆ ಜಾಸ್ತಿ ಎಫೆಕ್ಟನ್ನು ತರುತ್ತೆ ಅನ್ನುವಂಥದ್ದೇ ಹೇಗೆ? ಹೌದು, ಖಂಡಿತವಾಗ್ಲೂ. ಇದು ನಾನು ಹೇಳ್ತಾ ಇರೋದು ಕೋವಿಡಿಗೆ ಮಾತ್ರ ಅಲ್ಲ, ಯಾವುದೇ ರೀತಿಯ ವೈರಲ್ ಇನ್ಫೆಕ್ಷನ್, ಎಸ್ಪೆಷಲಿ ಕೋವಿಡ್ ಬಂದಾಗ ಅವ್ರು ದೇ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಏನಂತಂದರೆ ಕೆಲವು ಸಲ ಈಗ ಒಂದು ಸಲ ಆಂಜಿಯೋಪ್ಲಾಸ್ಟಿ ಆದಮೇಲೆ ಆಗಲಿ, ಬೈಪಾಸ್ ಆದಮೇಲೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಅಂದರೆ ಐ ಕ್ಯಾನ್ ಸ್ಟಾಪ್ ದ ಟ್ಯಾಬ್ಲೆಟ್ಸ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ದೇ ಹ್ಯಾವ್ ಟು ಟೇಕ್ ಲೈಫ್ ಲಾಂಗ್ ಸರ್ಟನ್ ಮೆಡಿಕೇಷನ್ಸ್, ಮೋರ್ ಸೊ ಎಸ್ಪೆಷಲಿ ವೆನ್ ದೇ ಹ್ಯಾವ್ ಗಾಟ್ ಇನ್ಫೆಕ್ಷನ್. ಇಟ್ ಇಸ್ ನಾಟ್ ಜಸ್ಟ್ ಕೋವಿಡ್ ಇನ್ಫೆಕ್ಷನ್, ಎನಿ ಟೈಪ್ ಆಫ್ ಇನ್ಫೆಕ್ಷನ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾವು ಈಗ ಕೋವಿಡ್ ಆದಮೇಲೆ ಅದು ಶುರುವಾದಾಗಿಂದ 2020ರಿಂದ ಫಸ್ಟ್ 1-2 ರಿಂದ 3 ತಿಂಗಳ ತನಕ ನಾವು ಆ್ಯಂಟಿಪ್ಲೇಟೆಡ್ ಏಜೆಂಟ್ಸ್ ಅಂತ ಕೊಡ್ತಾ ಇದ್ವಿ, ರಕ್ತ ತೆಳುವಾಗಲಿಕ್ಕೆ. ದೇಶದಲ್ಲಿ JN.1 ವೈರಸ್ನ ಆತಂಕ ಕೂಡ ಮನೆ ಮಾಡಿದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಕೊರೋನಾ ಕೇಸಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿಯೂ ಕೂಡ ಕೊರೋನಾ ಡೆತ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಪ್ರಸೂತಿ ತಜ್ಞರಾಗಿರ್ತಕ್ಕಂಥ ರಂಜಿತಾ ಬಾಬು ಅವರೇ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಇರಬಹುದು, ಜೊತೆಗೆ ಗರ್ಭಿಣಿಯರು, ಸ್ಪೆಷಲ್ ಆಗಿ ಗರ್ಭಿಣಿಯರು ಯಾವ ರೀತಿ ಆರೈಕೆಯನ್ನು ಹೊಂದಬೇಕು, ಜೊತೆಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಬಗ್ಗೆ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಪ್ರಮುಖವಾಗಿ ಈಗ ಗರ್ಭಿಣಿಯರು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಯಾಕಂದರೆ ಈಗ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ. ಮೊದಲನೇದಾಗಿ ಆದಷ್ಟು ಗರ್ಭಿಣಿಯವರು ಮನೇಲೇ ಇರೋದು ಉತ್ತಮ. ಇಫ್ ಅಟ್ ಆಲ್ ಹೋಗಲೇಬೇಕಾದ ಸಿಚುವೇಶನ್ ಬಂತು ಅಂದರೆ ಕ್ರೌಡ್ ಪ್ಲೇಸ್ನ ಅವ್ರು ಆದಷ್ಟು ಅವಾಯ್ಡ್ ಮಾಡಬೇಕು. ಹೋದರೆ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ 6 ಫೀಟ್ ಡಿಸ್ಟೆನ್ಸ್ನ ಅವ್ರು ಮೇಂಟೈನ್ ಮಾಡಬೇಕಾಗ್ತದೆ. ಮಾಸ್ಕ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಯಾರಾದರೂ ಸೂಕ್ಷ್ಮವಾಗಿ ಅವ್ರಿಗೆ ಇನ್ಫೆಕ್ಷನ್ ಅನ್ನಿಸ್ತಾ ಇದೆ ಅಂತಂದರೆ ಅವರಿಂದ ಅವ್ರು ಆಟೋಮೆಟಿಕ್ಕಾಗಿ ದೂರ ಹೋಗಬೇಕಾಗುತ್ತೆ. ಆಮೇಲೆ ಯಾವ್ದಾದ್ರು ವಸ್ತುನ ಅವ್ರದ್ದು ಬಳಸಿದ್ದಾರೆ ಅಂತ ಹೇಳಿದ್ರೆ ಆವಾಗ ಅದನ್ನು ಅವರು ಸ್ಯಾನಿಟೈಸ್ ಮಾಡ್ಕೋಬೇಕು. ಹ್ಯಾಂಡ್ ವಾಷಿಂಗ್ ಕಂಪಲ್ಸರಿ ಮಾಡ್ಕೋಬೇಕು. ಇಷ್ಟು ದಿನ ಅವ್ರು ವ್ಯಾಕ್ಸಿನೇಷನ್ನೇ ಹಾಕಿಸ್ಕೊಂಡಿಲ್ಲ ಕೋವಿಡ್ದು ಅಂತ ಹೇಳಿದ್ರೆ ಅವರು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕಾಗುತ್ತೆ. ಜೊತೆಗೆ ನಾವು ಫ್ಲೂ ವ್ಯಾಕ್ಸಿನು ರೆಕಮೆಂಡ್ ಮಾಡ್ತೀವಿ ಗರ್ಭಿಣಿಯರಿಗೆ. ಯಾಕಂದರೆ ಫ್ಲೂನು ಅದೇ ಥರ ಸಿಮ್ಟಮ್ಸ್ ಬರ್ತಿರೋದ್ರಿಂದ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋದ್ರಿಂದ ನಾವು ಫ್ಲೂ ವ್ಯಾಕ್ಸಿನು ರೆಕಮೆಂಡ್ ಮಾಡ್ತೀವಿ. ಜೊತೆಗೆ ಅವರು ಅನ್ನೆಸೆಸರಿ ಟ್ರಾವೆಲಿಂಗ್ನೂ ಅವಾಯ್ಡ್ ಮಾಡಬೇಕು. ಅವ್ರ ಮನೇಲಿರುವಾಗ ಪೌಷ್ಟಿಕಾಂಶ ಆಹಾರ, ಅದ್ರ ಜೊತೆಗೆ ಮಾಡ್ರೇಟ್ ಎಕ್ಸಸೈಸ್ ಫಾರ್ ಮೆಂಟಲ್ ಹೆಲ್ತ್ಗೆ ಅವರು ಮಾಡ್ಕೋಬೇಕಾಗತ್ತೆ. ಮತ್ತು ಗರ್ಭಿಣಿಯವರು 100% ರೆಗ್ಯುಲರಾಗಿ ಚೆಕಪ್ ಮಾಡಿಸ್ತಾರೆ. ಅವ್ರಿಗೇನಾದರೂ ಸಣ್ಣದಾಗಿ ಇನ್ಫೆಕ್ಷನ್ ಥರ ಅನಿಸಿದ್ರೂ, ಜ್ವರ ಅಥವಾ ನೆಗಡಿ ಅಥವಾ ಕೆಮ್ಮು ಇದೆ ಯಾವುದೇ ಥರ ಬಂದ್ರೂ ನೆಗ್ಲೆಕ್ಟ್ ಮಾಡ್ದೇ ಇಮಿಡಿಯೇಟಾಗಿ ವೈದ್ಯರ ಸಲಹೆ ತೊಗೋಬೇಕಾಗತ್ತೆ. ಸೊ ದಟ್ ಕಾಂಪ್ಲಿಕೇಶನಿಂದ ಅವಾಯ್ಡ್ ಮಾಡ್ಬೋದು. ಓಕೆ ಮೇಡಮ್, ಗರ್ಭಾವಸ್ಥೆಯಲ್ಲಿ ಮಗು ತಾಯಿ ಇಬ್ಬರು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಜ್ವರ ಬಂದಂತಹ ಪಕ್ಷದಲ್ಲಿ ಈಗ ಮಾತ್ರೆಗಳನ್ನು ಹೆಚ್ಚಾಗಿ ತಗೋಬಾರ್ದು ಎನ್ನುವಂಥ ಒಂದು ಸೂಚನೆಯನ್ನು ಡಾಕ್ಟ್ರು ಕೂಡ ನೀಡ್ತಾರೆ. ಇಂತಹ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಜ್ವರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಾತ್ರೆ ಯಾವ ರೀತಿ ತಗೋಬೇಕಾಗುತ್ತೆ, ಹೇಗಿರುತ್ತೆ? ಯಾವಾಗಲೂ ಸೆಲ್ಫ್ ಮೆಡಿಕೇಷನ್ ಡೇಂಜರಸ್ಸೇ. ನಾನು ಹೇಳ್ದಾಗೆ ಮುಂಚೆನೇ ಅವ್ರಿಗೇನಾದರೂ ಸಿಮ್ಟಮ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಇವಾಗ ವೈದ್ಯರು ಆನ್ಲೈನು ಸಿಗ್ತಾರೆ, ವಿಡಿಯೋ ಕನ್ಸಲ್ಟೇಷನು ಸಿಗುತ್ತೆ. ತೀರಾ ಆ ಥರ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆನ್ಲೈನ್ ಕನ್ಸಲ್ಟೇಷನ್, ವಿಡಿಯೋ ಕನ್ಸಲ್ಟೇಷನ್ ತೊಗೋಬೋದು. ಯಾವ್ದಾದ್ರು ಬೇರೆ ವೈದ್ಯರು ನೇರವಾಗಿ ಸಂಪರ್ಕಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಕರೆಕ್ಟಾದ ಮೆಡಿಕೇಷನ್ಸ್ ತೊಗೊಂಡ್ರೆ ಉತ್ತಮ. ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಯಾವಾಗಲೂ ಡೇಂಜರ್. ಓಕೆ ಮೇಡಮ್, ಒಂದು ಪಕ್ಷ ಏನಾದರೂ ಕೊರೋನಾ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಹೋಮ್ ಐಸೋಲೇಷನ್ ಇದ್ದಾಗ ಯಾವ ರೀತಿ ಅವರು ಮನೆಯಲ್ಲಿ ಇರಬೇಕಾಗುತ್ತೆ, ಹೇಗಿರುತ್ತೆ ಮೇಡಮ್? ಅದು ಹೋಮ್ ಐಸೋಲೇಷನ್ ಈಗ ಎಲ್ಲರೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವಾಗ ಬಂದು ಮುಂಚೆನೂ ಬಂದು ಈಗ ಮುಂಚೆಗಿಂತ